ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮ. ಶ್ರೀ ಗುರುಭ್ಯೋ ನಮಃ. ಭೀಷ್ಮಃ ಸ್ವಾಂತಿಕಮಾಗತಾನ್ ಪಾಂಡವಾನ್ ಸಕೃಷ್ಣಾನ್ ಅನ್ಯಾಂಶ್ಚ ಮುನೀನ್ ವಿಧಿವತ್ ಅಭಿನಂದ್ಯ ತತಃ ಪಾಂಡುಪುತ್ರಾನ್ ಪ್ರೇಮಪೂರ್ಣೇನ ಅಕ್ಷಣಾ ದೃಷ್ಟ್ವಾ ಏವಂ ಉವಾಚ. ಯದ್ಯಪಿ ಯೂಯಂ ಪಾಂಡವಾಃ ವಿಪ್ರಾನ್ ಧರ್ಮಂ ಅಚ್ಯುತಂ ಚ ಅವಲಂಬ್ಯ ಜೀವಥ, ತಥಾಪಿ ಯೂಯಂ ಸ್ವೀಯೇಷು ಜೀವಿತೇಷು ನೈಕವಿಧಾನಿ ಕಷ್ಟಾನಿ ಅನುಬಭೂವಿಥ. ಏತತ್ತು ಮಹತ್ ಕಷ್ಟಂ ಮಹತ್ ಅನ್ಯಾಯಂ ಚ. ಯದಾ ಅಚಿರತಃ ಪಾಂಡುಃ ದಿವಂ ಗತಃ ತದಾ ತತ್ಪತ್ನಿ ಬಾಲಪ್ರಜಾ ಕುಂತಿ ಯುಷ್ಮತ್ಕೃತೆ ನೈಕವಿಧಾನ್ ಕ್ಲೇಶಾನ್ ಅನ್ವಭೂತ್. ಸರ್ವಮಿದಂ ಕಾಲಕೃತಮೇವ ಅತಃ ಸರ್ವೇಪಿ ಯೂಯಂ ಸರ್ವಮಿದಂ ಕಾಲನಾಮ್ನಃ ಭಗವತಃ ಪುರುಷಸ್ಯ ಅಧೀನಮಿತಿ ಮತ್ವಾ ತೂಷ್ಣೀಂ ತಿಷ್ಠತ. ಭಾಗವತದ 1ನೇ ಸ್ಕಂಧದ 9ನೇ ಅಧ್ಯಾಯದ 21ನೇ ಶ್ಲೋಕ ನಾವು ಈಗ ನೋಡಬೇಕಾದದ್ದು. ಯುಧಿಷ್ಠಿರಾದಿಗಳು ಭೀಷ್ಮನ ಬಳಿಗೆ ಬಂದರು. ಅವನ ಬಳಿಗೆ ಬಂದರು, ಅಲ್ಲಿಗೆ ಋಷಿಗಳು ಕೂಡ ಬಂದರು. ಅವರೆಲ್ಲರನ್ನು ಅವನು ಅಭಿನಂದಿಸಿದ. ಆ ಬಳಿಕ ಪಾಂಡವರನ್ನು ಈ ಮುಂದಿನಂತೆ ಮಾತನಾಡಿಸಲಿಕ್ಕೆ ತೊಡಗಿದ. ಅದನ್ನು ಕೂಡ ನೋಡಿದ್ದೇವೆ. ನಿಮ್ಮಂಥ ಧರ್ಮಾತ್ಮರಾದವರು ಹೀಗೆ ಮಹಾ ಕಷ್ಟವನ್ನು ಅನುಭವಿಸಿದ್ರಲ್ಲ, ಹೀಗಾಗಬಾರ್ದಿತ್ತು ನಿಮಗೆ. ಆದರೂ ಕೂಡ ಆಯಿತು. ನೀವು ಯಾವತ್ತೂ ಕೂಡ ಧರ್ಮವನ್ನು ಭಗವಂತನನ್ನು ಬಿಟ್ಟವರಲ್ಲ. ನಿಮ್ಮಂಥವರಿಗೆ ಹೀಗಾಯಿತು ಅಂತನ್ನುವುದು ದೊಡ್ಡ ನೋವಿನ ಸಂಗತಿಯಾಗಿದೆ. ಆದರೆ ನೀವು ಈ ವಿಷಯದಲ್ಲಿ ಖೇದ ಮಾಡಬಾರ್ದು. ಎಲ್ಲವೂ ಕಾಲನಾಮಕನಾದ ಭಗವಂತನ ಅಧೀನ ಅಂತ ತಿಳಿದು ಸಮಾಧಾನ ಹೊಂದಬೇಕು ಅಂತ ಅವರನ್ನು ಸಮಾಧಾನಗೊಳಿಸಲಿಕ್ಕೆ ಪ್ರಯತ್ನಪಟ್ಟ. ನಾವು ನೋಡಬೇಕಾದದ್ದು 21ನೇ ಶ್ಲೋಕ 9ನೇ ಅಧ್ಯಾಯದ್ದು. ಸರ್ವಂ ಕಾಲಕೃತಂ ಮನ್ಯೇ ಭವತಾಂ ಚ ಯದಪ್ರಿಯಂ ಸಕಾಲೋ ಯದ್ವಶೇ ಲೋಕೆ ವಾಯೋರಿವ ಘನಾವಲಿಹಿ. ನಮ್ಮೆಲ್ಲರ ಜೀವಮಾನದಲ್ಲಿ ಅನೇಕ ಸಂಗತಿಗಳು ನಡೆಯಬೇಕಾದದ್ದು ನಡೆಯಬಾರದದ್ದು ಎಲ್ಲವೂ ಕೂಡ ನಡೀತವೆ. ಆದರೆ ಅವೆಲ್ಲವೂ ಕಾಲನಾಮಕನಾದ ಪರಮಾತ್ಮನ ಸಂಕಲ್ಪಕ್ಕನುಸಾರವಾಗಿ ನಡೀತಾವಷ್ಟೆ. ನಿಮಗೂ ಅಂಥ ಏನಾದರೂ ಅಪ್ರಿಯ ಆಗಿದ್ದರೆ ಅದೆಲ್ಲವೂ ಆ ಭಗವಂತನ ಸಂಕಲ್ಪದಿಂದ ಆಗಿದೆ ಅಷ್ಟೆ. ಮೋಡಗಳು ಗಾಳಿ ಯಾವ ಕಡೆ ಬರ್ತದೋ ಆ ಕಡೆ ಸಂಚಾರ ಮಾಡ್ತವೆ. ಅದರಂತೆ ಲೋಕ ಎಲ್ಲವೂ ಕೂಡ ಆ ಕಾಲನಾಮಕನಾದ ಭಗವಂತನಿಗೆ ಅಧೀನವಾಗಿ ನಡೀತದೆ ಅಂತ ಈಗ ಒಂದು ದೃಷ್ಟಾಂತ ಹೇಳ್ತಿದ್ದಾರೆ. ಈ ದೃಷ್ಟಾಂತ ತುಂಬ ಸುಂದರವಾಗಿದೆ. ನಾವು ನಮ್ಮ ಜೀವಮಾನದಲ್ಲಿ ಇದನ್ನು ಅನ್ವಯಿಸಿಕೊಂಡು ನೋಡಿದರೆ ಅಂತ ಕಾಣಿಸ್ತದೆ. ಒಂದು ಬಾರಿ ಬಹಳ ಮೋಡಗಳಿರುವಂಥ ಆಕಾಶವನ್ನು, ಮಳೆಗಾಲದ ಆಕಾಶ, ಅದನ್ನು ನಾವು ನಿರೂಪಿಸ್ತಾ ಕೂತ್ಕೊಂಡ್ರೆ ನಮಗಿದೊಂದು ಸಂಗತಿ ತುಂಬ ಚೆನ್ನಾಗಿ ಕಾಣಿಸ್ತದೆ.
ಹೆಚ್ಚು ಮೋಡಗಳಿಲ್ಲದ ಆಕಾಶವನ್ನು ನೋಡಿದರೆ ಅದು ಗೊತ್ತಾಗೋದಿಲ್ಲ. ಏಕೆಂದರೆ ಮೋಡಗಳು ಸ್ವಲ್ಪ ಕಡಿಮೆ ಇರ್ತವೆ. ಮೋಡಗಳು ಬಹಳ ಇರಬೇಕು, ಆಗ ಆ ಮೋಡಗಳು ಹೇಗೆ ಸಂಚಾರ ಮಾಡ್ತಿರ್ತವೆ ಅಂತ ಗೊತ್ತಾಗ್ತದೆ. ಯಾವ ಮೋಡಕ್ಕೂ ಕೂಡ ನಿರ್ದಿಷ್ಟವಾದ ಒಂದು ರೂಪ ಸ್ವಲ್ಪ ದೀರ್ಘಕಾಲ ಇರೋದಿಲ್ಲ. ಈ ಕ್ಷಣದಲ್ಲಿ ಒಂದು ರೀತಿಯಾಗಿ ಕಾಣುವ ಮೋಡ ಮುಂದಿನ ಕ್ಷಣದಲ್ಲಿ ಮತ್ತೊಂದು ರೀತಿಯಾಗಿ ಕಾಣ್ತದೆ. ಯಾಕೆ ಹೀಗೆ? ಮೋಡದಂತೆ ನಮ್ಮ ಜೀವನ, ನಾವು ಗಳಿಸಿರುವ ಸ್ಥಾನ, ಮಾನ, ಧನ, ನಮ್ಮ ಸಂಬಂಧಗಳು ಇವೆಲ್ಲವೂ ಕೂಡ ಅಸ್ಥಿರ ಅಂತನ್ನು ತೋರಿಸುವುದಕ್ಕಾಗಿ ಈ ಒಂದು ದೃಷ್ಟಾಂತ. ಗಾಳಿ ಆ ಮೋಡಗಳನ್ನು ತನಗೆ ಇಚ್ಛೆ ಬಂದಂತೆ ಹಾರಿಸಿಕೊಂಡು ಹೋಗ್ತದೆ. ಮೋಡಗಳು ಅಷ್ಟು ಪರಾಧೀನ ಅಂತನ್ನುವುದು ಒಂದು ವಿಚಾರ. ಹಾಗೆ ನಾವೆಲ್ಲರೂ ಕೂಡ ಭಗವಂತನ ಅಧೀನರು. ಆ ದೃಷ್ಟಾಂತ ದಾಷ್ಟಾಂತಿಕ ಭಾವ ಅಲ್ಲಿದ್ದೇ ಇದೆ. ಅದಲ್ಲದೇ ಇನ್ನೊಂದು ವಿಚಾರ, ಅವೆಷ್ಟು ಅಸ್ಥಿರ. ಒಂದು ಜಾಗದಲ್ಲಿದ್ದಂತೆ ಒಂದು ಜಾಗದಲ್ಲಿ ಬಹಳ ದೀರ್ಘಕಾಲ ಇರೋದಿಲ್ಲ. ಆ ಒಂದು ಜಾಗದಲ್ಲೇ ಒಂದು ಕ್ಷಣದಲ್ಲಿ ಇದ್ದಂತೆ ಮತ್ತೊಂದು ಕ್ಷಣ ಇರೋದಿಲ್ಲ. ಆಕಾಶದಲ್ಲಿ ಗಂಧರ್ವ ನಗರ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಿರ್ತಾರೆ. ಗಂಧರ್ವ ನಗರದಂತೆ ಈ ಸಂಸಾರ ಅಂತ. ಅದು ಯಾರಿಗೋ ಆಕಾಶವನ್ನು ನೋಡ್ತಾ ಕೂತಾಗ ದೊಡ್ಡ ದೊಡ್ಡ ಕೋಟೆಗಳು, ಅಲ್ಲಿ ಅರಮನೆಗಳು, ಅರಮನೆಯಲ್ಲಿಯ ಗೋಪುರಗಳು ಹೀಗೆಲ್ಲ ಕಾಣಿಸಿರ್ಬೇಕು. ಅದಕ್ಕಾಗಿ ಅದನ್ನು ಗಂಧರ್ವ ನಗರ ಅಂತ ಯಾರೋ ಒಬ್ಬ ತಿಳಿದ. ಏನೇ ಇರಲಿ, ಅಲ್ಲಿ ಏನು ಆಕಾಶದಲ್ಲಿ ಕಾಣಿಸ್ತದೆ ಅದು ಗಂಧರ್ವ ನಗರದಂತೆ ಒಬ್ಬನಿಗೆ ಕಾಣಿಸಿರ್ಬಹುದು, ಅದು ಆನೆಯಂತೆ ಮತ್ತೊಬ್ಬನಿಗೆ ಕಾಣಿಸ್ಬಹುದು, ಒಂಟೆಯಂತೆ ಮತ್ತೊಬ್ಬನಿಗೆ ಕಾಣಿಸ್ಬಹುದು, ಕಪ್ಪಾಗಿ ಒಬ್ಬನಿಗೆ ಕಾಣಿಸ್ಬಹುದು, ಬಿಳುಪಾಗಿ ಮತ್ತೊಬ್ಬನಿಗೆ ಕಾಣಿಸ್ಬಹುದು. ಈ ಕ್ಷಣದಲ್ಲಿ ಇದ್ದದ್ದು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ನಾವಿವತ್ತು ಮನೆ ಕಟ್ಟಿರ್ತೀವಿ, ಅದೊಂದು 70-80 ವರ್ಷ 100 ವರ್ಷ ಬಾಳಬಹುದು. ಸಾವಿರಾರು ವರ್ಷ ಕಾಲ ಇದ್ದರೂ ಏನೂ ಆಗದೇ ಇರುವಂಥ ಗಟ್ಟಿಮುಟ್ಟಾದ ಮನೆಗಳನ್ನು ಕಟ್ಟಿದ್ದೀವಿ, ಮಂದಿರಗಳನ್ನು ಕಟ್ಟಿದ್ದೀವಿ ಅಂತ ಹೇಳ್ತಿರ್ತಾರೆ ತಂತ್ರಜ್ಞರು. ಏನೇ ಇಲ್ಲಿ, ಒಟ್ಟಾರೆ ಈ ಹಿಂದೆ ಆಗಿ ಹೋದ ಮುಂದೆ ಬರಲಿಕ್ಕಿರುವಂಥ ಮಹಾಕಾಲವನ್ನು ನಾವು ಪರಿಗಣನೆ ತಗೊಂಡ್ರೆ ಅದರಲ್ಲಿ 60-70 ವರ್ಷ, 100 ವರ್ಷ, 1000 ವರ್ಷ ಅಂತನ್ನುವುದೆಲ್ಲ ಬಹಳ ಕ್ಷುಲ್ಲಕವಾದಂಥ ಒಂದು ಸಂಗತಿ. ಅದಕ್ಕಾಗಿ ಆ ಕಾಲನಾಮಕನಾದ ಭಗವಂತನ ಅಧೀನ ಇದು ಈ ಜಗತ್ತೆಲ್ಲವೂ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಆ ಮೋಡಗಳು ಈ ಕ್ಷಣದಲ್ಲಿದ್ದಂತೆ ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ, ಈ ಕ್ಷಣದಲ್ಲಿ ಇದ್ದ ಜಾಗದಲ್ಲಿ ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ. ಈಗಿನ ಕಾಲದಲ್ಲಿ, ಈಗಿನ ಮಳೆಗಾಲದಲ್ಲಿ ಮೋಡ ಹೀಗಿದೆ ಅಂದರೆ ಮುಂದಿನ ಮಳೆಗಾಲದಲ್ಲಿ ಮೋಡ ಮತ್ತೊಂದು ಥರನೇ ಇರ್ತದೆ. ಇಷ್ಟು ಆ ಮೋಡಗಳ ಸ್ಥಿತಿ ಅಂತನ್ನೋದು ಚಂಚಲವಾದದ್ದು. ಅದರಂತೆ ನಮ್ಮದೂ ಕೂಡ ನಮ್ಮ ಜೀವನ, ನಮ್ಮ ಸಂಬಂಧಗಳು, ನಾವು ಇನ್ನೊಬ್ಬರಿಗೆ ತೋರಿಸುವಂತಹ ಗೌರವಗಳು, ಪ್ರೀತಿಗಳು, ದ್ವೇಷಗಳು, ನಮ್ಮ ಕೋಪ ತಾಪಗಳು, ರಾಗದ್ವೇಷಗಳು ಎಲ್ಲವೂ ಕೂಡ ಹೀಗೇನೆ. ಇವತ್ತು ಇದ್ದಂತೆ ಇನ್ನು ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ. ಏಚೈವ ಸಾತ್ವಿಕಾಭಾವ ರಾಜಸಾಸ್ತಾಮತಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳುವುದು ಅದನ್ನೇ. ಮುಖ್ಯವಾಗಿ ನಾವು ಅಂದ್ಕೊಳ್ಬೇಕಾದ್ರೆ ಇದನ್ನು, ಈ ನಮ್ಮ ದೇಹ 60-70 ವರ್ಷ ಬದುಕ್ತದೆ, 100 ವರ್ಷ ಬದುಕ್ತದೆ, ಆಮೇಲೆ ಅದು ಸತ್ತು ಹೋಗ್ತದೆ, ಮಣ್ಣಲ್ಲಿ ಮಣ್ಣಾಗ್ತದೆ ಅಂತಲೂ ವಿಷಯ ಬೇರೆ. ನಾವು ಕಟ್ಟಿರುವ ಮನೆಗಳು, ನಾವು ಗಳಿಸಿದ ಸಂಪತ್ತು ಅದೆಲ್ಲವೂ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ ಅಂತನ್ನೋದು ವಿಷಯ ಬೇರೆ. ಇವೆಲ್ಲವೂ ಭೌತಿಕವಾದ ಸಂಪತ್ತಾಯಿತು. ಅಂತರಂಗದ ಭಾವನೆಗಳು ಕೂಡ ನಮಗಿವತ್ತು ಈಗ ಸುಖ ಆಗಿದೆ ಅಂತಿದ್ರೆ ಮುಂದಿನ ಕ್ಷಣದಲ್ಲಿ ಆ ಸುಖ ಇರ್ತದೆ ಎನ್ನುವ ನಿಶ್ಚಯ ಇಲ್ಲ. ಈಗ ದುಃಖ ಆಗಿದೆ ಅಂತ ನಾವು ಸಂಕಟ ಪಡ್ತಿದ್ರೆ ಆ ಮುಂದಿನ ಕ್ಷಣದಲ್ಲಿ ಆ ದುಃಖ ಇರ್ತದೆ ಅಂತಲೂ ನಿಶ್ಚಿತ ಇಲ್ಲ. ಈಗ ಯಾವುದೋ ಒಂದ್ರ ಬಗ್ಗೆ ಪ್ರೀತಿ, ಮುಂದೆ ಅದೇ ವಸ್ತುವಿನ ಬಗ್ಗೆ, ಅದೇ ವ್ಯಕ್ತಿಯ ಬಗ್ಗೆ ಕೋಪ ಬರಬಹುದು, ಅಸಮಾಧಾನ ಆಗಬಹುದು. ಹೀಗೆ ಎಲ್ಲವೂ ಕಾಲನಾಮಕನಾದ ಭಗವಂತನ ಅಧೀನವಾಗಿದೆ. ಕಾಲನಾಮಕನ ಭಗವಂತನ ಅಧೀನವಾಗಿಯೇ ಸೂರ್ಯೋದಯ ಚಂದ್ರೋದಯ ಆಗುವುದು, ಅವನ ಅಧೀನವಾಗಿಯೇ ಸೂರ್ಯಾಸ್ತ ಚಂದ್ರಾಸ್ತ ಆಗುವುದು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಇವೆಲ್ಲವೂ ಕೂಡ ಬರುವುದು ಆ ಭಗವಂತನ ಅಧೀನವಾಗಿಯೇ. ಕಾಲನಾಮಕ ಭಗವಂತನ ಅಧೀನ ಅಂತ ಹೇಳೋದಕ್ಕೆ ಇದು ಕಾರಣ. ನಾವು ಈ ಸೃಷ್ಟಿಗೆ ಬರಲಿಕ್ಕೂ ಕಾಲನಾಮಕರಾದ ಭಗವಂತನೇ ಕಾರಣ.
ಸೃಷ್ಟಿಯಿಂದ ನಮ್ಮನ್ನು ಸೆಳೆದುಕೊಂಡು ದೂರ ಒಯ್ಯುವವನು ಅವನೇ, ನಮಗೊಂದು ಗತಿ ಕಾಣಿಸುವವನು ಕೂಡ ಅವನೇ ಆಗಿರ್ತಾನೆ. ನಮಗೆ ಒಂದು ಹುಟ್ಟು, ಮುಂದೆ ಒಂದು ಬಾಲ್ಯ, ಯೌವನ, ಮಧ್ಯವಯಸ್ಸು, ವಾರ್ಧಕ್ಯ, ಸಾವು ಎಲ್ಲವೂ ಕೂಡ ಬರುವುದು ಅವನಿಂದ. ವಾಯೋರಿವ ಘನಾವಲಿಹಿ ಅಂತ ಆ ಮಾತನ್ನು, ಹೀಗೆ ಮೋಡಗಳನ್ನು ಒಂದು ಬಾರಿ ನೋಡಿದರೆ ನಮಗೆ ಎಂಥ ಅದ್ಭುತವಾದ ಪಾಠ ಅದರಿಂದ ಸಿಗ್ತದೆ ಅಂತನ್ನೋದು ಇಲ್ಲಿ ಗೊತ್ತಾಗ್ತದೆ. ಇದಕ್ಕೆ ವಿಶೇಷ ವ್ಯಾಖ್ಯಾನಗಳನ್ನು ಯಾರು ಮಾಡಬೇಕಾದ ಕಾರಣ ಏನಿಲ್ಲ. ಆದರೂ ಅದನ್ನು ಒಂದು ಬಾರಿ ಹೀಗೆ ನೋಡೋಣ ಅಷ್ಟೆ. ಶ್ರೀಧರರು ಅದಕ್ಕೇನು ವ್ಯಾಖ್ಯಾನ ಮಾಡಿಲ್ಲ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ವಾಯೋಹೋ ಇವು ವಶೇ ಮೇಘ ಪಂಕ್ತಿ ಇವ, ವಾಯುವಿನ ವಶದಲ್ಲಿ ಮೋಡದ ಸಾಲು ಇದ್ದಂತೆ. ಇಡೀ ಸಾಲಿಗೆ ಸಾಲೆ ವಾಯುವಿನ ಅಧೀನ ಆಗಿರ್ತದೆ. ನಮ್ಮ ಜೀವಮಾನದಲ್ಲಿಯೂ ಘಟನೆಗಳ ಸರಮಾಲೆಗಳು ಅವೆಲ್ಲವೂ ಕೂಡ ಭಗವಂತನ ಅಧೀನ ಆಗಿರ್ತವೆ ಅಂತ ಹಾಗೆ ತಿಳ್ಕೊಳ್ಬೇಕಷ್ಟೆ. ಹೀಗೆ ಇವರಿಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಏವಂ ವಿಧ ಯುಷ್ಮದ ಪ್ರಿಯೇ ಭವದಾರಬ್ಧ ಕರ್ಮ ನಿಯಾಮಕ ಹರಿರೇವ ಹೇತು. ಇವತ್ತು ನಿಮ್ಗೆ ಇಷ್ಟೆಲ್ಲ ಅಪ್ರಿಯ ಆಯ್ತಲ್ಲ, ವಿಜಯಧ್ವಜರು ಅದನ್ನು ವ್ಯಾಖ್ಯಾನಿಸ್ತಾರೆ. ನೀವು ವನವಾಸಕ್ಕೆ ಹೋದ್ರಿ, ಮಕ್ಕಳನ್ನು ಕಳ್ಕೊಂಡ್ರಿ, ಬಂಧುಗಳನ್ನು ಕಳ್ಕೊಂಡ್ರಿ, ಕೈಯಲ್ಲಿ ಒಂದು ಕಿಲುಬು ಕಾಸು ಇಲ್ಲದೆ ಜೀವಮಾನದಲ್ಲಿ 2 ಬಾರಿ ನೀವು ಕಾಡು ಪಾಲಾದ್ರಿ. ಇದಕ್ಕೆಲ್ಲ ಏನು ಕಾರಣ? ನಿಮ್ಮದೇ ಆದ ಪ್ರಾರಬ್ಧ ಕರ್ಮವೇ ಕಾರಣ. ಅದಕ್ಕೆ ನಿಯಾಮಕನಾದ ಭಗವಂತನೇ ಕಾರಣ. ವಾಯೋ ವಶಂಗತ ಘನಾವಲಿರಿವ, ವಾಯುವಿನ ವಶದಲ್ಲಿರುವ ಮೋಡದಂತೆ ನಿಮ್ಮದೆಲ್ಲವೂ ಕೂಡ ಆಗಿದೆ ಅಂತ ಅದನ್ನು ತಿಳ್ಕೊಳ್ಬೇಕು. ಆ ನಾರಾಯಣನೇ ಸರ್ವಗುಣಪೂರ್ಣತ್ವ ಕಾಲ ಇತ್ಯುಚ್ಯತೆ ಇತಿ ಏಕಾನ್ವಯ. ಸಕಾಲೋ ಯದ್ವಶೇ ಲೋಕೆ ಅಂತ ಬಂದಿದೆ. ಭಗವಂತನನ್ನು ಕಾಲ ನಿಯಾಮಕ ಅಂತ ಹೇಳ್ತಾರೆ. ಭಗವಂತನನ್ನೇ ಕಾಲ ಅಂತ ಕೂಡ ಹೇಳ್ತಾರೆ. ನಾವು ಈಗಾಗಲೇ ಹಿಂದೆ ಒಂದ್ಸರಿ ಅದನ್ನು ನೋಡಿದ್ದೀವಿ. ಕಾಲ ಶಬ್ದ ವಾಚ್ಯ ಭಗವಂತ ಹೇಗೆ ಅಂತ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ, ಗುಣ ಪರಿಪೂರ್ಣನಾದ್ರಿಂದ ಭಗವಂತನನ್ನು ಕಾಲ ಅಂತ ಹೇಳ್ತಾರೆ. ಅದಲ್ಲದೆ ಕಾಲ ಆಕಲನಾದಪಿ, ಎಲ್ಲ ವಸ್ತುಗಳನ್ನು ಎಲ್ಲ ಜೀವರನ್ನು ಒಟ್ಟಿಗೆ ಕೂಡಿಸುವುದರಿಂದ ಸೃಷ್ಟಿಯಲ್ಲಿ ಒಟ್ಟಿಗೆ ಕೂಡಿಸಿದ್ದಾನೆ. ನಾಳೆ ಮತ್ತೆ ಪ್ರಳಯದಲ್ಲಿಯೂ ಕೂಡ ಅವರನ್ನು ಒಟ್ಟುಗೂಡಿಸ್ತಾನೆ. ಸಂಹಾರ ಸರ್ವವಿದ್ರಾವಣೇನವ, ಕಾಲ ಅನ್ನೋ ಶಬ್ದಕ್ಕೆ ಈಗೆಲ್ಲ ಅರ್ಥಗಳಿವೆ. ಸಂಹಾರ ಜಗತ್ತನ್ನು ಸಂಹರಿಸಿರುವುದರಿಂದ, ಸರ್ವಜ್ಞನಾದ್ದರಿಂದ ಅವನಿಗೆ ಕಾಲ ಅಂತ ಹೆಸರಿದೆ. ಅದು ತುಂಬ ಸುಂದರವಾದದ್ದು. ಯಾವ ಕಾಲದಲ್ಲಿ ಯಾವ ಜೀವಕ್ಕೆ ಯಾವ ದೇಶದಲ್ಲಿ ಏನು ಮಾಡಬೇಕು ಅಂತಂದು ಅವನಿಗೆ ಗೊತ್ತಿದೆ. ಅವನು ಸರ್ವಜ್ಞನಾದ್ದರಿಂದ ಅವನ ಚಿತ್ತಕ್ಕೆ ಬಂದಂತೆ ನಡೀತದೆ ಹೊರತು ನಮ್ಮ ಚಿತ್ತಕ್ಕೆ ಬಂದಂತೆ ಅದ್ಯಾವುದೂ ನಡೆಯೋದಿಲ್ಲ ಅಂತ ತಾತ್ಪರ್ಯ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ವೃಕೋದರ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣಸ್ತತೋ ವಿಪತ್. ಈ ಹಿಂದಿನ ಭಾಗದಲ್ಲೇ ನಾನು ಇದನ್ನು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದೆ. ಈ ಎಲ್ಲ ಮಾತುಗಳನ್ನು ಬಹಳ ಗಮನ ಇಟ್ಟು ಕೇಳಬೇಕು ಅಂತ. ಅದರಲ್ಲೂ ಈಗ ಬರುವ ಈ 22ನೇ ಶ್ಲೋಕವನ್ನು ಮತ್ತಷ್ಟು ಗಮನ ಇಟ್ಟು ಕೇಳಬೇಕು. ಯಾರಿಗೆ ಆಪತ್ತು ಬರ್ತದೆ? ನಮಗೆಲ್ಲ ಬಹಳ ದೊಡ್ಡ ಆಪತ್ತು ಬಂದುಬಿಟ್ಟಿದೆ, ಏನೂ ಆಗಬಾರದಾಗಿದೆ ಅನ್ನುವಂತೆ ನಾವು ಮಾತಾಡ್ತೇವೆ. ಧರ್ಮರಾಜನು ಈ ಮಾತಾಡಿದ್ದ. ಅನೇಕ ಜನರು ಇವತ್ತು ಕೂಡ ಈ ಮಾತಾಡ್ತಾರೆ, ತಮ್ಮ ಬಗ್ಗೆನೇ ಅಥವಾ ಇನ್ಯಾರಾದ್ರ ಬಗ್ಗೆನೂ ಮಾತಾಡ್ತಾರೆ. ನಾವು ಬಹಳ ಧರ್ಮಾತ್ಮರು, ನಾವು ಸಜ್ಜನರು, ನಾವು ಪ್ರಾಮಾಣಿಕರು, ನಮಗಿಂಥ ವಿಪತ್ತು ಬರಬಾರ್ದಿತ್ತು ಅಂತ. ಅಥವಾ ನಮ್ಮ ಸುತ್ತಮುತ್ತಲಿರುವಂಥವ್ರು ಯಾರೋ ಒಬ್ಬರನ್ನು ನೋಡಿ ಅವರಿಗೆ ವಿಪತ್ತು ಬರಬಾರ್ದಿತ್ತು, ಇಷ್ಟು ದೊಡ್ಡ ಜ್ಞಾನಿಗಳು, ಅವ್ರಿಗೆ ಯಾಕೆ ಹೀಗಾಯಿತು, ಇಷ್ಟು ಧರ್ಮಾಚರಣೆ ಮಾಡಿಕೊಂಡಿದ್ದಾರೆ. ಅಧರ್ಮವಂತರು, ಅಧರ್ಮವನ್ನೇ ಹಾಸಿ ಹೊದ್ದು ಮಲಗಿದವರು ಮೆರೆದಾಡ್ತಾ ಇದ್ದಾರೆ. ಆದರೆ ಧರ್ಮಾತ್ಮನಿಗಿಂತ ಕಷ್ಟ ಬಂದುಬಿಟ್ಟಿದೆಯಲ್ಲ ಅಂತೆಲ್ಲ ಗೋಳಾಡುವವರು ಬಹಳ ಜನ ನಮ್ಮ ಸುತ್ತಮುತ್ತಲು ಕಾಣಿಸ್ತಾರೆ. ನಾವು
ಅಂಥ ಎಲ್ಲ ಮಾತುಗಳನ್ನು ಆಡುವಾಗ ಈ ಒಂದು ಶ್ಲೋಕವನ್ನು ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ಬೇಕು. ಧರ್ಮರಾಜನಿಗೆ ಆಪತ್ತು ಬಂತಲ್ಲ, ಪಾಂಡವರಿಗೆ ಆಪತ್ತು ಬಂತಲ್ಲ, ಅಂಥ ಆಪತ್ತು ನಮಗೆ ಬಂದಿತ್ತೇನು ಅಂತ ಒಂದು ವಿಚಾರ. ಇನ್ನೊಂದು, ಧರ್ಮರಾಜನಿಗೆ ಆಪತ್ತು ಬಂದಾಗ ಅವನ ಸ್ಥಿತಿಗತಿ ಹೇಗಿತ್ತು, ಧರ್ಮರಾಜನ ಒಟ್ಟಾರೆ ಜೀವನ ಹೇಗಿತ್ತು. ಸ್ವಯಂ ಇವನೇ ಧರ್ಮಸುತಃ ರಾಜ, ಯಮಧರ್ಮನ ಮಗನಾಗಿ ರಾಜನಾಗಿ ಹುಟ್ಟಿದವನು ಯುಧಿಷ್ಠಿರ. ಇವನು ಅವನೇ ಪ್ರಜಾರಂಜಕನಾಗಿ ರಾಜ ಆಗಿದ್ದಾನೆ. ಹೀಗೆ ಧಾರ್ಮಿಕನಾದ ಧರ್ಮಾತ್ಮನಾದ ವ್ಯಕ್ತಿಯೇ ಈ ಧರ್ಮರಾಜ. ಅವನಿಗೆ ರಕ್ಷಕನಾಗಿ ಗದಾಪಾಣಿ ವೃಕೋದರ, ಅವನ ಪಕ್ಕದಲ್ಲಿ ಗದಾಪಾಣಿಯಾಗಿ ಈ ವೃಕೋದರ ಭೀಮಸೇನ ಇದ್ದಾನೆ. ಕೃಷ್ಣ ಅಸ್ತ್ರಿ, ಕೃಷ್ಣ ಅಂದರೆ ಇಲ್ಲಿ ಅರ್ಜುನ. ಆ ಅರ್ಜುನ ಕೈಯಲ್ಲಿ ಗಾಂಡೀವ ಧನುಸ್ಸನ್ನು ಹಿಡಿದಿದ್ದಾನೆ. ಹಾಗೆ ಅನೇಕ ಪಾಶುಪತ ಮೊದಲಾದ ಅಸ್ತ್ರಗಳನ್ನು ಕೂಡ ಹಿಡ್ಕೊಂಡು ಆ ಯುಧಿಷ್ಠಿರನ ಒಟ್ಟಾರೆ ಸಾಮ್ರಾಜ್ಯದ ರಕ್ಷಣೆಗಾಗಿ ಇದ್ದಾನೆ. ಅಸ್ತ್ರಿ ಅಂದರೆ ದ್ರೋಣನಿಗಿಂದ ಸಿಕ್ಕಂತಹ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣ ತಥೋ ವಿಪತ್. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಗೆ ಗೆಳೆಯನಾಗಿ ಕೃಷ್ಣನೇ ಇದ್ದಾನೆ. ಇಂಥವರಿಗೆ ಆಪತ್ತು ಬಂತಲ್ಲ, ಇದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ. ಆಶ್ಚರ್ಯಕರವಾದ ಸಂಗತಿ ಅನ್ನೋದು ಆ ಕಡೆ ಇರಲಿ, ಇಂಥವರಿಗೆ ಆಪತ್ತು ಬಂದ ಮೇಲೆ ಮತ್ತು ನಮ್ಮಂಥವ್ರಿಗೆ ಆಪತ್ತು ಬರಬಾರದು ಅಂತ ನಿರೀಕ್ಷೆ ಮಾಡುವುದು ಹೇಗೆ? ನಾವೇನು ಸ್ವಯಂ ಧರ್ಮರಾಜನಂತೆ ಮಹಾ ಧಾರ್ಮಿಕರೇನು? ಭೀಮಾರ್ಜುನರಂತೆ ನಮಗೆ ಸಹೋದರರಿದ್ದಾರೇನು, ಅಣ್ಣಂದಿರಿದ್ದಾರೇನು, ತಮ್ಮಂದಿರಿದ್ದಾರೇನು? ಕೃಷ್ಣ ಯಾವತ್ತು ನಮ್ಮ ಸುತ್ತಮುತ್ತಲು ಕರೆದಾಗ ಹೋಗೊಟ್ಟು ಬರುವಂಗಿದ್ದಾನೇನು? ಅಂತರಂಗದಲ್ಲಿದ್ದಾನೆ, ಅದು ವಿಚಾರ ಬೇರೆ. ಹೊರಗೆ ನಾವು ಕರೆದಾಗ ಬರುವಂತೆ ಕೃಷ್ಣ ಇದ್ದಾನೇನು? ಅಂಥ ದಿವ್ಯಾಸ್ತ್ರಗಳು, ಜ್ಞಾನ, ಅಸ್ತ್ರಬಲ, ಶಸ್ತ್ರಬಲ, ಜ್ಞಾನಬಲ ಇದೆಲ್ಲ ನಮಗಿದೆಯೇನು? ಅದೆಲ್ಲ ಇದ್ದೂ ಕೂಡ ಧರ್ಮರಾಜನಿಗೆ ಆಪತ್ತುಗಳನ್ನು ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ನಮಗೆ ಆಪತ್ತುಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆದೀತು? ಇಷ್ಟರ ಮೇಲೆ ಅವನಿಗೆ ಬಂದ ಆಪತ್ತುಗಳನ್ನು ಅವನು ತಾಳಿಕೊಂಡ. ನಾವು ಅದನ್ನೆಲ್ಲ ಈ ಹಿಂದೆ ವಿಪದಸ್ಸಂತು ಶಶ್ವತ ಯಾಸು ಸಂಸ್ಮರ್ಯತೆ ಹರಿಹಿ ಅಂತ ನೋಡಿದ್ದೇವೆ. ಅವನು ಅದನ್ನು ತಾಳಿಕೊಂಡ. ಈ ಆಪತ್ತಲ್ಲ, ಭಗವಂತನ ವಿಸ್ಮರಣವೇ ಆಪತ್ತು ಅಂತ ಅವನು ಸಮಾಧಾನ ಮಾಡಿಕೊಂಡಿದ್ದ. ಹಾಗೆ ನಾವು ಕೂಡ ನಮಗೆ ಪ್ರತ್ಯಕ್ಷವಾಗಿ ಕೃಷ್ಣ ಇಲ್ಲದೆ ಇರಬಹುದು, ಭೀಮಸೇನ ಇಲ್ಲದೆ ಇರಬಹುದು, ಅರ್ಜುನ ಇಲ್ಲದೆ ಇರಬಹುದು. ಆದರೆ ನಮಗೆ ಇದೆಲ್ಲವೂ ಕೂಡ ಅಪ್ರತ್ಯಕ್ಷವಾಗಿ ಆದರೂ ಕೂಡ ಇದೆ. ನಮಗೆ ಬಂದ ಆಪತ್ತುಗಳು ಈಗ ಅವು ತಾತ್ಕಾಲಿಕವಾದದ್ದು, ಮುಂದೆ ಅದರಿಂದ ಸಂಪತ್ತಿನ ಒಂದು ಸರಣಿಯೇ ನಮಗೆ ಸಿಗುವುದಿದೆ ಅಂತ ಭರವಸೆ ಇಡಬೇಕು. ಹೀಗಿದು ತುಂಬ ಸುಂದರವಾದಂಥ ಶ್ಲೋಕ ಆ ದೃಷ್ಟಿಯಿಂದ. ಇದಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಕೃಷ್ಣೋ ಸ್ತ್ರೀ ಗಾಂಡಿವಂ ಚಾಪಿ ಸುಹೃತ್ ಅಂತ ಏನು ಮಾತಿದೆಯಲ್ಲ, ಇಲ್ಲಿ ವೀರರಾಘವರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಸ್ತ್ರೀ ಅಂತ ಇಲ್ಲಿದೆಯಲ್ಲ, ಅಸ್ತ್ರೀ ಅಂದರೆ ಅಸ್ತ್ರವುಳ್ಳಂತಹ ಅರ್ಜುನ ಅಂತ ಅರ್ಥ. ಅದನ್ನು ಸ್ತ್ರೀ ಅಂತ ಪದಚ್ಛೇದ ಮಾಡಿಕೊಂಡಿದ್ದಾರೆ. ಸ್ತ್ರೀ ಅಂತ ಪದಚ್ಛೇದ ಮಾಡಿದಾಗ ಅದಕ್ಕೆ ಅರ್ಥ ಸ್ವಲ್ಪ ಬೇರೆನೇ ಆಗ್ತದೆ. ಸ್ತ್ರೀ ಅಂದರೆ ದ್ರೌಪದಿ ಅಂತ ಅರ್ಥ. ಆ ದ್ರೌಪದಿ ಆತನ ಪಕ್ಕದಲ್ಲಿ ಯಾವತ್ತೂ ಇರ್ತಿದ್ಲು, ಅದು ಕೂಡ ನಾವು ತಿಳ್ಕೊಳ್ಬಹುದು. ದ್ರೌಪದಿಯಂಥ ಪತ್ನಿ ಸಿಗುವುದು ಮಹಾಭಾಗ್ಯವಂತರಾದವರಿಗೆ ಮಾತ್ರ ಸಿಗುವುದು ಸಾಧ್ಯ. ಮುಖಪ್ರೇಕ್ಷಾ ಹಿ ಪಾಂಡವಾಹ ಅಂತ ಮಹಾಭಾರತ ಆ ದ್ರೌಪದಿಯ ಮಹತ್ವವನ್ನು ವರ್ಣನೆ ಮಾಡ್ತದೆ. ಏನೇ ಕೆಲಸ ಮಾಡುವುದಿದ್ರೂ ದ್ರೌಪದಿಯ ಅನಿಸಿಕೆ ಏನು, ಅವಳ ಅಭಿಪ್ರಾಯ ಏನು ಅಂತ ಅವಳ ಮುಖ ಒಂದ್ಸರಿ ನೋಡ್ತಿದ್ರಂತೆ. ಅಂಥ ಜ್ಞಾನಿಯಾದಂಥ ಮಹಿಳೆ ಅವಳು. ಧರ್ಮಸುತಾದೀನಾಂ ಸುಹೃತ್ ಸ್ತ್ರೀ ಶಬ್ದೇನ ಕೃಷ್ಣ ಸ್ತ್ರೀ ದ್ರೌಪದಿ ವಿವಕ್ಷಿತ ಅಂತಾರೆ ವೀರರಾಘವರು. ಅವರೊಬ್ಬರೇ ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಮಾಡಿದ್ದು ಉಳಿದವರಿಗೆ ಸಮಾಧಾನ ಕೊಡ್ತದೋ ಇಲ್ಲೋ ಅದು ವಿಚಾರ ಬೇರೆ, ಅಂತೂ ಹಾಗೆ ಕಾಣಿಸ್ತದೆ. ಉಳಿದವರೆಲ್ಲರೂ ಕೂಡ ಅಸ್ತ್ರೀ ಅಂತಲೇ ಇಟ್ಕೊಂಡಿದ್ದಾರೆ. ಅಸ್ತ್ರೀ ಅಂದರೆ ಅಸ್ತ್ರವುಳ್ಳ ಅರ್ಜುನ ಅಂತ. ಇವರೊಬ್ಬರೇ ಸ್ತ್ರೀ ಅಂತ ಅದನ್ನು ಪರಿಚ್ಛೇದ ಮಾಡಿದ್ದಾರೆ. ಮತ್ತು ಈ ಪಂಚಪಾಂಡವರಿಗೆ
ಗೆಳತಿ ಆಕೆ. ಮಹಾಭಾರತದಲ್ಲಿ ಅದು ಅನೇಕ ಕಡೆ ಬಂದಿದೆ. ಭಾರ್ಯಾಮಿತ್ರಂ ಗೃಹೇಶು ಚ ಅಂತ. ನಾವು ಮನೆಯಲ್ಲಿರುವಾಗ ನಮಗೆ ಗೆಳತಿ ಯಾರು? ನಮ್ಮ ಪತ್ನಿಯೇ ನಮಗೆ ಗೆಳತಿ. ಹೀಗೆ ದ್ರೌಪದಿಯೇ ಅವರಿಗೆ ಸುಹೃತ್. ಅವಳು ಅಂಥ ದ್ರೌಪದಿ ಗೆಳತಿಯಾಗಿದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ಅವ್ರಿಗೆ ಪಾಂಡವರಿಗೆ ಸಲಹೆ ಕೊಡ್ತಾ ಅವ್ರ ಜೊತೆಗಿದ್ದಾಳೆ. ಅಂಥ ಭಾಗ್ಯಶಾಲಿನಿಯಾದ ಪ್ರಾಜ್ಞಳಾದ ಮಹಿಳೆಯನ್ನು ಪತ್ನಿಯನ್ನಾಗಿ ಪಡೆದರೂ ಕೂಡ ಇವರಿಗೆ ಆಪತ್ತು ಬಂತಲ್ಲ ಅಂತ ಅದೊಂದು ದ್ರೌಪದಿಯನ್ನು ಉಳಿದ ವ್ಯಾಖ್ಯಾನಕಾರರು ಗಮನಿಸಿಲ್ಲ. ವೀರರಾಘವರು ಅದೊಂದನ್ನು ಗಮನಿಸಿದ್ದಾರೆ. ಕೃಷ್ಣೋ ಸ್ತ್ರೀ ಅಂತ ಮಾತಿನಿದೆ. ಸ್ತ್ರೀ ಅಂದರೆ ಸ್ತ್ರೀಯಾದ ದ್ರೌಪದಿ ಅಂತ ಅದರ ತಾತ್ಪರ್ಯ. ಧರ್ಮಸುತಾದೀನ ಅನ್ಯತಮಯೇವ ಸರ್ವವಿಪಕ್ಷ ಕ್ಷಪಣೆ ಸತಿ ಕ್ಷಮೇ ಸತಿ. ಧರ್ಮರಾಜ, ಭೀಮ, ಅರ್ಜುನ, ಕೃಷ್ಣ ಇವರಲ್ಲಿ ಯಾರೋ ಒಬ್ಬರು ಇದ್ರೂ ಸಾಕು, ಎಲ್ಲ ವಿಪಕ್ಷಗಳನ್ನು ಶತ್ರುಗಳನ್ನು ದಮನಿಸಿ ವಿಜಯವನ್ನು ಸಾಧಿಸಲಿಕ್ಕೆ ಸಮರ್ಥರಿವರು. ಹಾಗಿರುವಾಗ ಇವರೆಲ್ಲರೂ ಇದ್ದರೂ ಕೂಡ ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ, ಭೀಮಸೇನ ಇದ್ದಾನೆ, ಧರ್ಮರಾಜ ಇದ್ದಾನೆ, ದ್ರೌಪದಿ ಇದ್ದಾಳೆ. ಇಷ್ಟೆಲ್ಲವೂ ಕೂಡ ವಿಪತ್ತು ಬಂತು ಅಂತೇನಿದೆ. ಇತಿ ಚಿತ್ರಮಿತೆ ಇದಂ ಸರ್ವಂ ಕಾಲಕೃತಮೇವ. ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಆಪತ್ತು ಬಂತಲ್ಲ, ಇದೆಲ್ಲ ಕಾಲಕೃತವಾದದ್ದು ಅಂತ ತಿಳ್ಕೊಳ್ರಿ. ಸುಹೃತ್ ಕೃಷ್ಣ ಇತ್ಯನೇನ ಸುಹೃದಪಿ ಕೃಷ್ಣ ಕಾಲಮೇವ ಅನ್ನುವರ್ತದೆ. ಇದು ನಾವು ದಾಸರ ಮಾತಿನ ತಿಳ್ಕೊಳ್ಬೇಕಾಗುತ್ತೆ. ನಾ ಮಾಡಿದ ಕರ್ಮ ಬಲವಂತರವಾದರೆ ನೀ ಮಾಡುವುದೇನೋ ಹರಿಯೇ ಅಂತ. ಸ್ವಯಂ ಭಗವಂತ ನಮ್ಮ ಒಳಗಿದ್ದಾನೆ, ಹೊರಗಿದ್ದಾನೆ, ಎಲ್ಲ ಸರಿ. ನಾ ಮಾಡಿದ ಕರ್ಮಕ್ಕನುಸಾರವಾಗಿಯೇ ಎಲ್ಲವೂ ಆಗುವುದಾದ್ದರಿಂದ ಭಗವಂತ ಏನು ಮಾಡಲಿಕ್ಕೆ ಸಾಧ್ಯ? ಪೂರ್ಣವಾಗಿ ಆತ ನಮ್ಮನ್ನು ನಾವು ಹೇಳಿದಂತೆ ರಕ್ಷಿಸ್ಲಿಕ್ಕೆ ಸಾಧ್ಯ ಏನು? ನಾವು ಹೇಳಿದಂತೆ ನಮ್ಮ ಜೀವನ ನಡೆಯುವಂತೆ ಆತನಾದರೂ ಮಾಡಲಿಕ್ಕೆ ಸಾಧ್ಯ ಏನು? ಅವನು ಗೆಳೆಯ ಹೌದು, ಆದರೆ ಕಾಲವನ್ನೇ ಅವನು ಅನುಸರಿಸ್ತಾನೆ. ಯಾವ ಕಾಲದಲ್ಲಿ ಯಾವ ಜೀವಕ್ಕೆ ಎಲ್ಲಿ ಏನಾಗಬೇಕು ಅದರಂತೆ ಅವನು ಕೂಡ ಮಾಡ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಯದನುಗ್ರಹತಸ್ಸಂತಿ ನ ಸಂತಿ ಯದುಪೇಕ್ಷಯ. ಒಂದು ಜಡವಸ್ತು, ಒಂದು ಕ್ರಿಯೆ, ಒಂದು ಕಾಲ, ಆ ಕಾಲದ ಜಡವಸ್ತುವಿನ ಸ್ವಭಾವ, ಜೀವ ಸ್ವಭಾವ, ಜೀವ ಇದೆಲ್ಲವೂ ಭಗವಂತನ ಅನುಗ್ರಹ ಇದ್ದರೆ ಇರ್ತಾವೆ, ಇಲ್ಲದೆ ಇರೋದಿಲ್ಲ ಅಂತ ಬಂದಿದೆ. ತತ್ರಾಪಿ ಭವತಾಮತೀವ ಸುಹೃದ ಕೃಷ್ಣಸ್ಯ ವಿಪನ್ನಿಮಿತ್ತ ಕರ್ಮೋದ್ಬೋಧಕ ಕಾಲಾನುವರ್ತಿತ್ವಾತ್ ಇವ ಉಪೇಕ್ಷಾ ಸಂಗತ. ಅವನು ಕೂಡ ನಿಮಗೆ ಬಂದ ಆಪತ್ತುಗಳನ್ನು ಕೆಲವು ಬಾರಿ ಅನಾದರಿಸಿದಂತೆ ಆಪತ್ತುಗಳನ್ನು ಮುಂಚಿತವಾಗಿ ತಿಳಿದು ನಿಮ್ಮನ್ನು ಆತ ರಕ್ಷಿಸದೇ ಇರುವಂತೆ ಒಂದೊಂದು ಸರಿ ಕಾಣಿಸಿಬಿಡ್ತದಲ್ಲ. ಯಾಕಿದು ಹೀಗೆ ಅಂದರೆ, ನಿಮಗೆ ಏನೊಂದು ಕರ್ಮಕ್ಕನುಸಾರವಾಗಿ ಆಗಬೇಕಾಗಿದೆ, ಕರ್ಮೋದ್ಬೋಧಕ ಕಾಲ. ಆಪತ್ತಿಗೆ ನಿಮಿತ್ತ ಯಾವುದು? ನಮ್ಮ ಕರ್ಮ. ಆ ಕರ್ಮವನ್ನು ತೋರಿಸುವುದು ಯಾವುದು? ಈ ಕಾಲ. ಇಂಥ ಕಾಲದಲ್ಲಿ ಹೀಗೆ ನಾವು ಮಾಡಿದ್ವಿ ಅಂತ ಆ ಕಾಲವನ್ನೇ ಅನುಸರಿಸ್ತಾನೆ ಭಗವಂತನು ಕೂಡ. ಆತನೂ ಸತ್ಯ ಸಂಕಲ್ಪನೆ. ಕಾಲವನ್ನು ಆತ ಅನುಸರಿಸುವುದು ಅಂದರೆ ತನ್ನ ಇಚ್ಛೆಯನ್ನು ತಾನು ಅನುಸರಿಸುವುದು ಅಂತಲೇ ಅರ್ಥ. ಇಲ್ಲಿ ಇದೇನು ಶ್ಲೋಕ ಬಂತಲ್ಲ, ಈ ಶ್ಲೋಕವನ್ನು ಹೀಗೆ ನಾವು ಅಂತಿಮವಾಗಿ ತಿಳ್ಕೋಬೇಕು. ಅದರಿಂದ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ ದೃಕೋದರ ಕೃಷ್ಣೋ ಸ್ತ್ರೀ ಗಾಂಡಿವಂ ಚಾಪಂ ಸುಹೃತ್ ಕೃಷ್ಣಸ್ತೋ ವಿಪತ್ ಅಂತೇನು ಮಾತಿದೆಯಲ್ಲ, ಹೌದು ವಿಪತ್ತು ಬಂತು, ಹೌದು. ಆದರೂ ಕೊನೆಗೂ ಸಂಪತ್ತೇ ಬರ್ತದೆ ಅಂತ ನಾವು ಭರವಸೆ ತಾಳಬೇಕು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ ತುಂಬ ಸುಂದರವಾದಂಥ ಒಂದು ಶ್ಲೋಕ ಇದು ಭಗವದ್ಗೀತೆ. ಯತ್ರ ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಒಂದು ಪ್ರಸಂಗದಲ್ಲಿ ಯೋಗೇಶ್ವರನಾದಂಥ ಕೃಷ್ಣ ಇದ್ದಾನೆ. ಯೋಗ ಅಂದರೆ ಉಪಾಯ. ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನು ಉಪಾಯ ಮಾಡಬೇಕು ಅಂತನ್ನೋದನ್ನು ತಿಳಿದು ಅದನ್ನು ಆಚರಿಸುವಂಥ ಕೃಷ್ಣನೇ ಯೋಗೇಶ್ವರ. ಅವನಿದ್ದಾನೆ. ಯತ್ರ ಪಾರ್ಥೋ ಧನುರ್ಧರ, ಧನುರ್ಧಾರಿಯಾದಂಥ ಅರ್ಜುನ ಇದ್ದಾನೆ. ಧನುರ್ಧಾರಿಯಾದ ಅರ್ಜುನ ಅಂದರೆ ಪ್ರಯತ್ನಶೀಲನಾದ ಮಾನವ ಅಂತ ಅರ್ಥ. ಧನುಸ್ಸು ಅಂದರೆ ನಮ್ಮ ಕೈಯಲ್ಲಿರುವ ಉಪಕರಣಗಳು, ಅದನ್ನು ಉಪಯೋಗ ಮಾಡಿಕೊಂಡು ಮುನ್ನುಗ್ಗುವ ಛಾತಿ ಛಲ ಇರುವಂಥ ಮಾನವ ಅಂತ ಅರ್ಥ. ಯಾಕೆಂದರೆ ಈ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ, ಉಪಸಾಧಕನಾದವನು ಈ ನರ. ಎಲ್ಲ ನರರ, ಮನುಷ್ಯ ಸಮುದಾಯದ ನರಕುಲದ
ಪ್ರತಿನಿಧಿಯಾಗಿ ಅರ್ಜುನ ಭಗವದ್ಗೀತೆಯನ್ನು ಕೃಷ್ಣನ ಮುಖದಿಂದ ಕೇಳಿದ್ದಾನೆ. ಅದರಿಂದ ಪಾರ್ಥೋ ಧನುರ್ಧರ ಅಂದರೆ ಪ್ರಯತ್ನಶೀಲನಾದ ಮಾನವ ಅಂತ ಅರ್ಥ. ನಮ್ಮ ಪಕ್ಷದಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೆ, ಪ್ರಯತ್ನಶೀಲನಾದಂಥ ಮನುಷ್ಯ ಇದ್ದಾನೆ. ಅವನು ನಾವೇ ಆಗಬೇಕು. ಇನ್ಯಾರೋ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಧನುಸ್ಸನ್ನು ಹಿಡ್ಕೊಂಡು ನಮ್ಮ ಪರವಾಗಿ ಧನುಸ್ಸನ್ನು ಪ್ರಯೋಗ ಮಾಡುವವನು, ನಮ್ಮ ಪರವಾಗಿ ಗದೆಯನ್ನು ಬೀಸುವವನು ಅಂತ ಅರ್ಥ ಅಲ್ಲ. ನಾವೇ ಪ್ರಯತ್ನಶೀಲರಾಗಿ ಮುನ್ನುಗ್ಗಬೇಕು ಅಂತ ಇದರ್ಥ. ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಎಲ್ಲಿ ಇವೆರಡು ಇರ್ತಾವೋ ಅಲ್ಲಿ ವಿಜಯ ಗೆಳೆಯ ಇರ್ತದೆ, ಅಲ್ಲಿ ಗೆಲುವಿರ್ತದೆ, ಸಂಪತ್ತಿರ್ತದೆ. ಧ್ರುವ ನೀತಿ ಮತಿರ್ಮಮ, ಇದು ನನ್ನ ದೃಢವಾದಂಥ ಒಂದು ಸಂಕಲ್ಪ. ಇವೆರಡು ಇರಲೇಬೇಕು ಅಂತ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳುವಂಥ ಮಾತು. ಭಗವದ್ಗೀತೆಯಲ್ಲಿ ಕೊನೆಗೆ ಬರುವಂಥ ಮಾತು. ಸ್ವಲ್ಪ ಅದನ್ನು ಹಿಗ್ಗಿಸಿ ನಾವು ನೋಡಿದರೆ, ನಾವು ನಿತ್ಯಾನುಸಂಧಾನದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳುವ ರೀತಿಯಿಂದ ಅದನ್ನು ನಾವು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ, ಆ ಅರ್ಜುನನ ರಥವನ್ನು ಒಂದು ಬಾರಿ ಅವಲೋಕಿಸ್ಬೇಕು. ರಥದಲ್ಲಿ ಅರ್ಜುನ ಇದ್ದಾನೆ. ಅವನು ದೇವದತ್ತ ಶಂಖವನ್ನು ಊದ್ತಾ ಇದ್ದಾನೆ. ಕೃಷ್ಣ ಪಾಂಚಜನ್ಯ ಶಂಖವನ್ನು ಊದ್ತಿದ್ದಾನೆ. ರಥದ ತುದಿಯಲ್ಲಿ ಕಪಿಧ್ವಜ ಇದೆ. ಅಲ್ಲಿ ಹನುಮಂತ ಇದ್ದಾನೆ. ಅವನು ಶತ್ರುಗಳು ಎದೆ ನಡಗಿಸುವಂತೆ ಗರ್ಜನೆ ಮಾಡ್ತಿದ್ದಾನೆ. ಕೃಷ್ಣ ಇದ್ದಾನೆ ಅಂದರೆ ಅವನ ಕೈಯಲ್ಲಿ ಪಾಂಚಜನ್ಯ ಶಂಖ ಇದೆ ಅಂದರೆ, ಆ ಪಾಂಚಜನ್ಯ ಶಂಖ ಅಂದರೆ ಸ್ವಯಂ ಲಕ್ಷ್ಮೀದೇವಿ. ಅಲ್ಲಿ ಪರಮಾತ್ಮ ಭಗವಂತ ಇದ್ದಾನೆ, ಭಗವತಿ ಇದ್ದಾಳೆ. ಮತ್ತು ಜೀವೋತ್ತಮನಾದಂಥ ಮುಖ್ಯ ಪ್ರಾಣನ ಅಂಶ ಸಂಭೂತನಾದಂಥ ಪ್ರಾಣ ಅಲ್ಲಿದ್ದಾನೆ. ಅವನು ಈ ಸಾಧಕರಾದಂಥ ಅರ್ಜುನ ಮೊದಲಾದ ಸಾಧಕರೇನಿದ್ದಾರೆ, ಅವರು ರಥದಲ್ಲಿ ಕೂತಾಗ, ಅಂದರೆ ದೇಹವೆಂಬ ರಥದಲ್ಲಿ ಕೂತ್ಕೊಂಡಾಗ, ದೇಹವೆಂಬ ರಥವನ್ನು ಏರಿ ಈ ಜೀವನವೆಂಬ ಯುದ್ಧಕ್ಕೆ ಅವರು ಅಣಿಯಾಗ್ತಾ ಇರುವಾಗ ಆ ಧ್ವಜದ ಪತಾಕೆಯಲ್ಲಿ ಇರ್ತಾನೆ. ತುಂಬ ಸುಂದರವಾದ ಉದಾಹರಣೆ ಇದು. ಯಾಕೆಂದರೆ ದೂರದಿಂದ ಬರುವಾಗ ಕೃಷ್ಣ ಕಾಣಬಹುದು, ಅರ್ಜುನ ಕಾಣದೇ ಇರಬಹುದು. ಪತಾಕೆ ಮಾತ್ರ ಎದ್ದು ಕಾಣಿಸ್ತಾನೆ ಇರ್ತದೆ. ಎಲ್ಲರ ಧ್ವಜದ ಮೇಲೆ ಒಂದೊಂದು ಪತಾಕೆ ಇರ್ತದೆ. ಅರ್ಜುನನ ಧ್ವಜದಲ್ಲಿ ಕಪಿಯ ಪತಾಕೆ, ಮತ್ತು ಸರ್ಪಧ್ವಜ ದುರ್ಯೋಧನ, ಹೀಗೆ ಒಬ್ಬೊಬ್ಬರ ಧ್ವಜದಲ್ಲಿ ಒಂದೊಂದು ಚಿಹ್ನೆ ಇರ್ತದೆ. ಸ್ವಯಂ ಭಗವಂತನ ಧ್ವಜದಲ್ಲಿ ಗರುಡ ಇರ್ತದೆ. ಕಪಿಧ್ವಜ ಅಂತಲೇ ಅರ್ಜುನನಿಗೆ ಹೆಸರು. ಈ ಶತ್ರುಗಳು ಎಷ್ಟೇ ದೂರದಲ್ಲಿ ಇರಲಿ, ನಾವು ಎಲ್ಲೇ ಇರಲಿ, ಮೇಲೆ ಆ ನೀಲವಾದ ಅಗಸದಲ್ಲಿ ಹಾರಾಡುವಂತಹ ಧ್ವಜದಲ್ಲಿ ಹನುಮಂತ ಇರ್ತಾನೆ. ಅವನ ಶಕ್ತಿಯಲ್ಲಿ ನಾವು ವಿಶ್ವಾಸ ಹೌದಾದರೆ ಅವನು ಗರ್ಜನೆ ಮಾಡ್ತಿರ್ತಾನೆ. ದುಷ್ಟ ಶಕ್ತಿಗಳನ್ನು ಸದೆ ಬಡಿದು ದೂರ ಇಡ್ತಾನೆ. ನಾವು ಕೂಡ ಆ ದೇವದತ್ತ ಶಂಖವನ್ನು ಊದಬೇಕು. ದೇವದತ್ತ ಶಂಖವನ್ನು ಊದಿ ನಮ್ಮ ಸೈನಿಕರಿಗೆ ನಾವು ರಣೋತ್ಸಾಹವನ್ನು ತುಂಬಬೇಕು. ನಮಗ್ಯಾರು ಅರ್ಜುನನಂತೆ ಸೈನಿಕರು ಇಲ್ಲದೇ ಇರಬಹುದು, ಯಾವುದೇ ಸೇನಾಪತಿ ಅಕ್ಷೋಹಿಣಿ ಸೇನಾಪತಿಗಳು ನಾವು ಆಗಿಲ್ಲದೆ ಇರಬಹುದು. ಆದರೆ ನಮ್ಮ ಏಕಾಂಗಿ ಸೈನ್ಯ ಇದು. ಈ ಸೈನ್ಯಕ್ಕಾದರೂ ನಾವೇ ಸೇನಾಪತಿಗಳಾಗಿದ್ದೇವೆ. ನಮ್ಮ ಸೈನ್ಯಕ್ಕೆ, ನಮ್ಮ ಅಂಗಾಂಗಗಳಿಗೆ, ನಮ್ಮ ದೇಹ ಮನಸ್ಸುಗಳಿಗೆ ನಾವೇ ಉತ್ಸಾಹವನ್ನು ತುಂಬಿಸಬೇಕಾಗಿದೆ. ಅದಕ್ಕಾಗಿ ದೇವದತ್ತ ಅನ್ನುವ ಶಂಖವನ್ನು ಓದಬೇಕು. ದೇವದತ್ತ ಅನ್ನುವ ಶಂಖವು ಕೂಡ ಅಷ್ಟೇ ಸುಂದರವಾದ ಅರ್ಥವನ್ನು ಹೇಳ್ತದೆ. ನಮಗೆ ಆ ಶಂಖವನ್ನು ಕೊಟ್ಟದ್ಯಾರು ಅಂದರೆ ದೇವ, ಸ್ವಯಂ ಭಗವಂತ ದೇವ ಶಂಖವನ್ನು ನಮಗೆ ಕೊಟ್ಟದ್ರಿಂದ ದೇವದತ್ತ ಅಂತ. ಎಲ್ಲಿ ಶಂಖ ಎಲ್ಲೇ ಇದ್ದರೂ ಅದೆಲ್ಲ ಲಕ್ಷ್ಮೀ ಸ್ವರೂಪನೇ. ಸ್ವಯಂ ಭಗವಂತ ತನ್ನ ಭಕ್ತನಾದ ಅರ್ಜುನನಿಗೆ ಮತ್ತು ಅರ್ಜುನನಂತೆಯೇ ಭಕ್ತರಾದಂಥ ನಮ್ಮಂಥವರೆಲ್ಲಿಗೂ ಕೂಡ ಶಂಖವನ್ನು ಕೊಟ್ಟಿರ್ತಾನೆ. ಆ ಶಂಖವನ್ನು ಕೆಲವು ಬಾರಿ ನಾವು ಪೂಜೆಗೆ ಉಪಯೋಗ ಮಾಡಬೇಕಾಗ್ತದೆ, ಕೆಲವು ಬಾರಿ ಊದಿ ರಣೋತ್ಸಾಹವನ್ನು ತುಂಬಿಕೊಳ್ಬೇಕಾಗ್ತದೆ. ಏನಿದ್ರೂ ಬಲಮುರಿ ಶಂಖದಂತೆ ಅದನ್ನಿಟ್ಟು ಪೂಜೆ ಆದರೂ ಮಾಡಬೇಕಾಗ್ತದೆ. ಆದ್ದರಿಂದ ನಮ್ಮಲ್ಲಿರುವ ಶಂಖಗಳು ಕೂಡ ದೇವದತ್ತ ಶಂಖಗಳೇ. ಪಾಂಚಜನ್ಯ ಅನ್ನುವ ಶಂಖವನ್ನು ನಮ್ಮೊಳಗೆ ಇರುವಂತಹ ಭಗವಂತ ಮೊಳಗಿಸ್ತಾನೇ ಇರ್ತಾನೆ. ಮೇಲಿರುವಂಥ ಹನುಮಂತ ಆ ಗರ್ಜನೆಯನ್ನು ಮಾಡ್ತಾನೇ ಇರ್ತಾನೆ. ಹನುಮಂತ ಇದ್ರೇನು, ಭೀಮಸೇನ ಇದ್ರೇನು, ಎಲ್ಲ ಒಂದೇ. ಹೀಗೆ ಆ ರಥದಲ್ಲಿ, ಅರ್ಜುನನ ರಥದಲ್ಲಿ ಭಗವಂತ ಇದ್ದಾನೆ, ಭಗವತಿ ಇದ್ದಾಳೆ, ಜೀವೋತ್ತಮನಾದಂಥ ಪ್ರಾಣ ಇದ್ದಾನೆ. ಹಾಗೆ ಜೀವನಾದಂಥ
ಅರ್ಜುನನು ಕೂಡ ಇದ್ದಾನೆ. ಇಷ್ಟಿದ್ದ ಮೇಲೆ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ, ಅಲ್ಲಿ ಸಿಗಬೇಕಾದ್ದೆಲ್ಲವೂ ಸಿಕ್ಕೇ ಸಿಗ್ತದೆ. ಇಲ್ಲಿ ಇಂಥ ಆಪತ್ತು ಬಂತಲ್ಲ ಅಂತ ಈ ಶ್ಲೋಕ ಹೇಳ್ತಿದೆಯಲ್ಲ, ಹಾಗಾದರೆ ಇವರೆಲ್ಲ ಇದ್ದರೂ ಕೂಡ ಆಪತ್ತೇ ಬರುವುದಾದರೆ ಮತ್ತು ಏನಿದ್ದು ಇವರೆಲ್ಲ ಇದ್ದೇನು ಉಪಯೋಗ ಅಂತ ನಾವು ಆ ಥರ ಪರ್ಯವಸಾನ ಮಾಡ್ಕೋಬಾರ್ದು, ಕನ್ಕ್ಲೂಷನ್ ಮಾಡ್ಕೋಬಾರ್ದು. ಇವರೆಲ್ಲ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಆಪತ್ತು ಬರುವುದು ಸರಿ. ಕೊನೆಗೆ ಸಂಪತ್ತು ಪಾಂಡವರಿಗೇ ಒಲಿಯಿತು, ದುರ್ಯೋಧನನಿಗೆ ಅದು ಒಲಿಯಲಿಲ್ಲ. ಅವನ ಸಂಪತ್ತಿನ ಪ್ರತೀಕವಾದ ಕಿರೀಟ ಮಣ್ಣು ಪಾಲಾಯಿತು, ಭೀಮಸೇನ ಅದನ್ನು ಕಾಲಿನಿಂದ ಮೆಟ್ಟಿದ. ಹೀಗೆ ಅವನ ವೈಭವ, ಅವನ ಅಹಂಕಾರ, ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲಾಯಿತು. ಪಾಂಡವರಿಗೆ ಸರ್ವ ಸಂಪತ್ತು ಕೂಡ ಸಿಕ್ಕಿತು. ಹೀಗೆ ವಿಪತ್ತು ಬಂದುದು ತಾತ್ಕಾಲಿಕ. ಅಷ್ಟೆಲ್ಲ ಇದ್ದಾಗಲೂ, ಸ್ವಯಂ ಕೃಷ್ಣನೇ ಇದ್ದಾಗಲೂ, ಭೀಮಸೇನನೇ ಗದೆಯನ್ನು ಹಿಡ್ಕೊಂಡಲ್ಲಿದ್ದಾಗಲೂ ಆಪತ್ತು ಬರ್ತದೆ. ಬರುವುದಾದ್ರೂ ಬರಲಿ, ಆದರೆ ಕೊನೆಗೆ ಸಂಪತ್ತೇ ಬರ್ತದೆ. ಯಾಕೆಂದರೆ ಭಗವದ್ಗೀತೆ ಅದನ್ನು ಹೇಳಿದೆ. ಮಹಾಭಾರತದ ಸಾರವಾದಂಥ ಭಗವದ್ಗೀತೆ ತತ್ರ ಶ್ರೀಹಿ ವಿಜಯೋ ಭೂತು ಧ್ರುವ ನೀತಿರ್ಮತಿರ್ಮಮ ಅಂತ ಅದನ್ನು ವರ್ಣನೆ ಮಾಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಇವತ್ತು ಆ ಶ್ಲೋಕವನ್ನು ನೋಡಿದ್ದೀವಿ. 22ನೇ ಶ್ಲೋಕ. ಆ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ವೃಕೋದರ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಪಿ ಸುಹೃತ್ ಕೃಷ್ಣಸ್ತತೋ ವಿಪತ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ಧ್ರುವ ನೀತಿರ್ ಮತಿರ್ಮಮ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.